ಓಕೆ, ಸೊ ಮಕ್ಳೇ, ನಾವು ಈಗ ಹೋಗೋಣ ನಮ್ಮ ಒಂದು ವಿಶೇಷವಾದ ಒಂದು ಸೆಷನ್ಗೆ. ಅದು ಯಾವುದು ಅಂತಂದ್ರೆ ಕ್ರಿಟಿಕಲ್ ಥಿಂಕಿಂಗ್. ಓಕೆ, ಸೊ ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೆ ಏನು? ವಿಮರ್ಶಾತ್ಮಕ ಚಿಂತನೆ. ಈಗಾಗ್ಲೇ ನಾನು ನಿಮ್ಗೆ ಹಲವಾರು ಸತಿ ಇದರ ಬಗ್ಗೆ ಒಂದು ಹೇಳಿದ್ದೇನೆ, ಹೌದಾ? ವಿಮರ್ಶಾತ್ಮಕ ಚಿಂತನೆ ಮಾಡೋದು, ನಿಮ್ಮಲ್ಲಿ ಒಂದು ಆ ಒಂದು ಎಬಿಲಿಟಿನ ಬೆಳೆಸ್ಬೇಕು ಅಂತ ನಾವೇನ್ ಮಾಡ್ತಾ ಇದೀವಿ? ಕ್ರಿಟಿಕಲ್ ಥಿಂಕಿಂಗ್ ಅನ್ನೋ ಒಂದು ಸೆಷನ್ ಅನ್ನ ಪ್ರಾರಂಭ ಮಾಡಿದ್ದೇನೆ, ಹೌದಾ? ಸೊ ಈಗ ಅದಕ್ಕೋಸ್ಕರ ನಾನಿಲ್ಲಿ ನಿಮ್ಮೊಂದಿಗೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಾವೇನ್ ಮಾಡೋಣ? ಒಂದಿಷ್ಟು ಪ್ರಶ್ನೆಗಳನ್ನ ನಿಮ್ಮೊಂದಿಗೆ ತೋರಿಸ್ತೀನಿ. ಓಕೆ, ಸೊ ಈ ಸವಾಲುಗಳನ್ನ ನೀವು ಏನ್ ಮಾಡ್ಬೇಕು? ಉತ್ತರ ಕೊಡ್ಬೇಕು ಇದರಲ್ಲಿ. ಮೊದಲನೇ ಪ್ರಶ್ನೆ ಇಲ್ಲಿದೆ ನೋಡಿ ಮಕ್ಕಳೇ. ಮೂವರು ಸ್ನೇಹಿತರು, ಅಲೆಕ್ಸ್, ಮಾಯಾ ಮತ್ತು ಸ್ಯಾಮ್. ಸೊ ಮೂರ್ ಜನ ಸ್ನೇಹಿತರಿದ್ದಾರೆ. ಅವರ ಹೆಸರೇನು? ಅಲೆಕ್ಸ್, ಮಾಯಾ ಮತ್ತು ಸ್ಯಾಮ್. ಪ್ರತಿಯೊಬ್ಬರು ಒಂದೊಂದು ಸಾಕು ಪ್ರಾಣಿ ಹೊಂದಿದ್ದಾರೆ. ಯಾವ ಸಾಕು ಪ್ರಾಣಿಗಳು? ಬೆಕ್ಕು, ನಾಯಿ ಮತ್ತು ಗಿಳಿ. ಮೂರು ಸಾಕು ಪ್ರಾಣಿಗಳನ್ನ ಒಬ್ಬೊಬ್ರು ಹೊಂದಿದ್ದಾರೆ. ಅಂದ್ರೆ ಅಲೆಕ್ಸ್ ಕಡೆ ಒಂದು, ಮಾಯಾ ಕಡೆ ಒಂದು, ಸ್ಯಾಮ್ ಕಡೆ ಒಂದು ಸಾಕು ಪ್ರಾಣಿ ಇದೆ. ಮಾಯಾಗೆ ಗರಿಗಳೆಂದರೆ ಅಲರ್ಜಿ. ಅವಳಿಗೆ ಗರಿಗಳೆಂದರೇನೆ ಆಗೋದಿಲ್ಲ. ಸ್ಯಾಮ್ಗೆ ನಾಯಿಗಳಂದ್ರೆ ಭಯ. ಸ್ಯಾಮಿಗೆ ನಾಯಿ ಅಂದ್ರೆ ಸಿಕ್ಕಾಪಟ್ಟಿ ಭಯ. ಹಾಗಾದರೆ ಅಲೆಕ್ಸ್ ಹತ್ತಿರವಿರುವ ಪ್ರಾಣಿ ಯಾವುದು? ಯಾರಾದ್ರೂ ಹೇಳ್ಬಹುದಾ? ಮಾಯಾಗೆ ಗರಿಗಳಂದ್ರೆ ಅಲರ್ಜಿ, ಅವಳಿಗೆ ಗರಿಗಳಂದ್ರೆ ಆಗೋದೇ ಇಲ್ಲ, ಹೌದಾ? ನಂತರ ಸ್ಯಾಮ್ಗೆ ನಾಯಿ ಅಂದ್ರೆ ಭಯ. ಸೊ ಅಲೆಕ್ಸ್ ಹತ್ತಿರ ಯಾವ ಪ್ರಾಣಿ ಇರಬಹುದು? ಹೇಳ್ಬೋದಾ? ಪ್ರಯತ್ನ ಮಾಡ್ರಿ ಎಲ್ರು. ಎಸ್, ಗಿಳಿನ ಮತ್ತೊಮ್ಮೆ ಪ್ರಯತ್ನಿಸಬೇಕು. ಬೆಕ್ಕು, ನಾಯಿ, ಗಿಳಿ. ಬೆಕ್ಕಿರ್ಬೋದಾ? ಇಲ್ಲ. ನಾಯಿ? ಒಂದ್ ನಿಮಿಷ. ಒಂದ್ ನಿಮಿಷ ಮಕ್ಳೇ. ಒಂದ್ ನಿಮಿಷ ಮಕ್ಳೇ, ಜಸ್ಟ್ ಅ ಮೂಮೆಂಟ್. ಎಸ್, ನನ್ನ ಸ್ಕ್ರೀನ್ ಅನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ, ನೋಡಿ. ಓಕೆ, ಸೊ ಸರಿಯಾದ ಉತ್ತರ ಯಾವುದು ಮಕ್ಳೇ? ನಾಯಿ. ಓಕೆ, ನಾ ಮಾಯಾಗೆ ಅದು ಅಲರ್ಜಿ ಇದೆ. ನಾಯಿ ಇದು ಗರಿಗಳೆಂದ್ರೆ ನಾಯಿ ಮೇಲಿರುವಂತ ಒಂದು ಕೂದಲು. ಓಕೆ, ಸೊ ಮಾಯಾಗೆ ಅದು ಅಲರ್ಜಿ ಆಗಿದೆ. ನಂತರ ಸ್ಯಾಮ್ಗೆ ನಾಯಿ ಇಷ್ಟ ಇಲ್ಲ. ಹಾಗಾದ್ರೆ ಅಲೆಕ್ಸ್ ಹತ್ತಿರವಿರುವ ಪ್ರಾಣಿ ಯಾವ್ದಾಯ್ತು? ನಾಯಿ ಆಯ್ತು. ಓಕೆನಾ? ಎಸ್. ಸೊ ಇವರಿಬ್ಬರ ಕಡೆ ಯಾರ್ಯಾರು? ಮಾಯಾ ಮತ್ತು ಸ್ಯಾಮ್ಗೆ ನಾಯಿ ಇಷ್ಟ ಇಲ್ಲ. ಅಂದ್ರೆ ಸ್ಯಾಮ್ಗೆ ನಾಯಿಗಳಂದ್ರೆ ಭಯ ಆಗ್ತದೆ. ನಂತರ ಮಾಯಾಗೆ ಅಲರ್ಜಿ ಇದೆ. ಸೊ ಆಟೋಮೆಟಿಕ್ಲಿ ಯಾರು ಉಳಿದ್ರು? ಯಾರ್ ಕಡೆ ನಾಯಿ ಬಂತು? ಅಲೆಕ್ಸ್ ಕಡೆ ನಾಯಿ ಇದೆ ಅಂತ ಅರ್ಥ. ಓಕೆ, ಮುಂದಿನ ಸಾಲು. ಈ ಸಂಖ್ಯೆಗಳ ಸರಣಿಯನ್ನು ಗಮನಿಸಿ. 2, 6, 12, 20, 30. ಮುಂದಿನ ಸಂಖ್ಯೆ ಯಾವುದು? 2, 6, 12, 20, 30. ಮುಂದಿನ ಸಂಖ್ಯೆ ಯಾವ್ದಿರಬಹುದು? ಗಮನಿಸಿ ಮಕ್ಕಳೇ. ಸೊ ಇದರಲ್ಲಿ ಇರುವಂತ ಆ ಒಂದು ಸರಣಿಯಲ್ಲಿ ಇರುವಂತ ಒಂದು ಸತ್ಯ, ಮುಚ್ಚಿಟ್ಟಿರುವಂತ ಒಂದು ಸತ್ಯವನ್ನ ಕಂಡುಹಿಡಿಬೇಕು. ಮೊದಲಿಗೆ ಸಂಖ್ಯೆಗಳ ನಡುವೆ ಇರುವ ಒಂದು ಸಂಬಂಧವನ್ನ ಗಮನಿಸ್ಲಿಕ್ಕೆ ಪ್ರಯತ್ನ ಮಾಡ್ರಿ. 2, 6, 12, 20, 30.
ಗಮನಿಸ್ಬೇಕು. ಸೊ ಗೊತ್ತಾಯ್ತಾ ಯಾವ್ದಿರಬಹುದು ಅಂತ? ಹೇಳಿ ನೋಡೋಣ. ಇಲ್ಲಿ ಏನಾಗಿದೆ? ನಲ್ವತ್ತೆರಡು ಇರ್ಬಹುದಾ? ಎಸ್, 42 ಏನು ಸರಿಯಾದ ಉತ್ತರ. ಓಕೆ. ಸೊ ಪ್ರತಿ ಸಂಖ್ಯೆ ನಡುವಿನ ವ್ಯತ್ಯಾಸ 2 ಹೆಚ್ಚಾಗುತ್ತಿದೆ. ಇದು ಹೇಗೆ ಬಂತು ಅಂತಂತಂದ್ರೆ, ಇಲ್ಲಿ ನೋಡಿ, ಎರಡು ಎರಡು ಮೂರ್ಲೆ 6. ಹೌದಾ? 2 3 6. ನಂತರ 2 6 12. 2 10 20. 2 15 30. ಹೌದಾ? ನಾನು ಇದನ್ನ ಒಂದ್ ಸ್ವಲ್ಪ ನಿಮ್ಗೆ ಬಿಡಿಸಿ ತೋರಿಸ್ತೀನಂತೆ ಬೋರ್ಡ್ ಮೇಲೆ, ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ. ಸೊ 2 ಮೊದ್ಲಿಗಿತ್ತು, 2 3 6. ಹೌದಾ? ನಂತರ ಬಂತು 2 6 12. ನಂತರ ಬಂತು, ಏನ್ ಬಂತು? 2 10 20 ಬಂತು. ಹೌದಾ? ನಂತರ 2 5 30 ಬಂತು. ಸೊ ನಾವ್ ಯಾವ ಸಂಖ್ಯೆಗಳನ್ನ ಗಮನಿಸ್ಬೇಕು ಇಲ್ಲಿ? ನಾವ್ ಏನನ್ನ ಬಳಸ್ತಾ ಇದೀವಲ್ಲ ಇವನ್ನ ಗಮನಿಸ್ಬೇಕು. ಸೊ ಇಲ್ಲಿ 3ಕ್ಕೆ ಎಷ್ಟು ಕೂಡಿಸಿದ್ರೆ 6 ಆಯ್ತು? +3 ಮಾಡಿದ್ರೆ. ನಂತರ 6 ಮತ್ತು 10 ನಡುವೆ ಇರುವ ಅಂತರ 4. 6ಕ್ಕೆ 4 ಕೂಡಿಸಿದ್ರೆ 10. ಅದೇ ರೀತಿ 10ಕ್ಕೆ 5 ಕೂಡಿಸಿದ್ರೆ 15. ನೀವಿಲ್ಲಿ ಗಮನಿಸಿದ್ರೆ ಒಂದೊಂದು ಸತೆ ನಾವ್ ಇದನ್ನ ಹೆಚ್ಚಿಗೆ ಮಾಡ್ಕೊಂತ ಹೋಗಿದೀವಿ. 3ಕ್ಕೆ 3 ಕೂಡಿಸಿದ್ರೆ 6. ಇಲ್ಲಿ 3 ತಗೊಂಡ್ವಿ. ನಂತರ 6ಕ್ಕೆ ನಾವು 4ನ್ನ ಕೂಡಿಸಿದ್ವಿ, ಅಂದ್ರೆ ಇಲ್ಲಿ ಒಂದನ್ನ ಹೆಚ್ಚಿಗೆ ಮಾಡಿದ್ವಿ. 6 + 4 10. ನಂತರ ಇದಕ್ಕೆ ಹೋಲಿಕೆ ಮಾಡಿ, ಮತ್ತು ಒಂದು ಹೆಚ್ಚಿಗೆ ಆಗಿದೆ. ಸೊ 10ಕ್ಕೆ 5ನ್ನ ಕೂಡಿಸಿದ್ರೆ 15. ಅಂದ್ರೆ ನಾನು ಈಗ ನೆಕ್ಸ್ಟ್ ಟೈಮ್ ಏನ್ ಮಾಡ್ಬೇಕು? ಇದಕ್ಕೆ ಒಂದು ಹೆಚ್ಚಿಗೆ ಕೂಡಿಸ್ಬೇಕು. ಹೌದಾ ಇಲ್ವೋ? ಸೊ ಅಂದ್ರೆ ಇಲ್ಲಿ +6 ಅಂತ ಮಾಡ್ಬೇಕು ನಾನು. ಹೌದಾ ಇಲ್ವೋ? +6. ಸೊ 15 + 6 ಮಾಡಿದ್ರೆ ಎಷ್ಟು ಬರುತ್ತೆ ನನಗೆ? 15 + 6 ಮಾಡಿದ್ರೆ ಎಷ್ಟು ಬರುತ್ತೆ? ನನಗೆ ಬರುತ್ತೆ 21. ಹೌದಾ ಇಲ್ವೋ? ಸೊ 2 × 21 ಮಾಡಿದ್ರೆ ಎಷ್ಟು ಬಂತು? 42 ನಮ್ಮ ಒಂದು ಮುಂದಿನ ಸಂಖ್ಯೆ. ಅರ್ಥ ಆಯ್ತಾ ಮಕ್ಳೇ? ಎಸ್. ಸೊ ಈ ರೀತಿ ನೀವು ಏನನ್ನ ಕಲಿತೀರಾ ಅಂತಂತಂದ್ರೆ, ವಿಮರ್ಶಾತ್ಮಕ ಚಿಂತನೆ ಮಾಡೋದನ್ನ ಕಲಿತೀರಿ. ಹಾಗಾಗಿ ಸಂಖ್ಯೆ, ಒಂದು ಸರಣಿಯ ಮುಂದಿನ ಸಂಖ್ಯೆ ಯಾವ್ದಿದೆ? 42 ಇದೆ. ಓಕೆ. ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಮಕ್ಕಳೇ. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ. ನಮ್ಮ ಒಂದು ಭಾರತೀಯ ಸ್ಥಾನದ ಪದ್ಧತಿಯನ್ನ ಮುಂದುವರಿಸೋಣ, ಅದರ ಮೇಲೆ ಚರ್ಚೆಯನ್ನ ಮಾಡೋಣಂತೆ. ಓಕೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ.